ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಇವತ್ತು ಒಂದು ಲೈನಿಂಗ್ ಬ್ಲೌಸ್ನ ಕಟಿಂಗ್ನ ತೋರಿಸ್ತಾ ಇದ್ದೀನಿ. ಇದಕ್ಕೇನು ಯಾವುದೇ ರೀತಿ ನೆಕ್ ಡಿಸೈನ್ನ ಮಾಡ್ತಿಲ್ಲ. ನಾರ್ಮಲ್ ರೌಂಡ್ ನೆಕ್ ಇಟ್ಟು ಅಲ್ಲಿ ಅಟ್ಯಾಚ್ ಮಾಡಿ ಕಶಿನ ಹಚ್ತಾ ಇದ್ದೀನಿ. ಸೊ ಬನ್ನಿ ಕಟಿಂಗ್ನ ನೋಡೋಣ. ಲೆಂತ್ ಚೆಸ್ಟ್ ಬಂದು 11 ಇಂಚ್ ಇಡ್ತಾ ಇದ್ದೀನಿ, ಅಂದರೆ 9 ಇಂಚು ಪ್ಲಸ್ 2 ಇಂಚು. ಹಾಗೆ ಲೆಂತ್ ಬಂದು 11 ಇಂಚಿದೆ, ಪ್ಲಸ್ 1 ಇಂಚ್ ಆ್ಯಡ್ ಮಾಡಿ 12 ಇಂಚ್ ಇಡ್ತಾ ಇದ್ದೀನಿ. ಹಾಗೆ ನೆಕ್ ವಿಡ್ತ್ ಬಂದು 2 ಇಂಚು, ಶೋಲ್ಡರ್ ಬಂದು 3 ಇಂಚು, ಹಾಗೆ ಆರ್ಮೂಲ್ ಬಂದು 5 ಇಂಚು, ಆರ್ಮೂಲ್ ಬಂದು 5 ಇಂಚು, ಹಾಗೆ ಬ್ಯಾಕ್ ಸೈಡಿಂದು 1/4 ಇಂಚು ಇಟ್ಕೊಂಡು ಇದನ್ನು ಆರ್ಮೂಲ್ ಶೇಪ್ನ ಹಾಕೋತೀನಿ. ಇದಾದಮೇಲೆ 3 ಇಂಚು ಬ್ಯಾಕ್ ಪಟ್ಟಿ ಇದೆ, ಸೊ ಅರ್ಧ ಇಂಚು ಸ್ಟಿಚಿಂಗ್ ಆ್ಯಡ್ ಇಟ್ಕೊಂಡು 3.5 ಇಟ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಕೆಳಗಡೆ ಬಿಡ್ತು 3 ಇಂಚ್ ಇಟ್ಕೋತಾ ಇದ್ದೀನಿ. 3 ಇಂಚ್ ಇಟ್ಕೊಂಡು ಇದನ್ನು ಬಾಕ್ಸ್ ಹಾಕೋತಾ ಇದ್ದೀನಿ. ಬಾಕ್ಸ್ ಹಾಕ್ಕೊಂಡು ಇಲ್ಲಿ ನಾರ್ಮಲ್ ಈ ರೀತಿ ರೌಂಡ್ ಶೇಪ್ನ ಹಾಕೋತಾ ಇದ್ದೀನಿ. ಯಾವುದೇ ರೀತಿ ಡಿಸೈನ್ ಮಾಡ್ತಾ ಇಲ್ಲ, ನಾರ್ಮಲ್ ರೌಂಡ್ ಶೇಪ್ನ ಹಾಕ್ಕೊಂಡು ಲೇಸು ಮತ್ತು ಕಶಿನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದನ್ನು ಕಟ್ ಮಾಡ್ಕೋತೀನಿ. ನೋಡಿ ಈ ರೀತಿ. ಇದಾದ ನಂತರ ಬ್ಯಾಕ್ ಸೈಡಿಂದು ರೆಡಿ ಆಯಿತು. ಇವಾಗ ಫ್ರಂಟು ನೋಡಿ ಈ ರೀತಿ ಮತ್ತೆ ಇದನ್ನು ಮುಂದುವರಿಸ್ಕೊಂಡು ಫ್ರಂಟ್ ಆರ್ಮೋಲ್ನ ಹಾಕೋತಾ ಇದ್ದೀನಿ 5 ಇಂಚು, ಹಾಗೆ 3/4 ಇಂಚು, ನೆಕ್ ಒಂದು 6 ಇಂಚು, ಸೊ 11 ಇಂಚು ಬ್ಲೌಸ್ ಲೆಂತ್ ಇರೋದ್ರಿಂದ ನಾವು ಇದನ್ನು ಅಪ್ಪರ್ ಚೆಸ್ಟ್ನ ಅಂದರೆ ಕ್ರಾಸ್ ಬೆಲ್ಟ್ ಮೈನಸ್ ಮಾಡಿ ನಾವು 9 ಇಂಚ್ ಇಡಬೇಕಾಗತ್ತೆ. 9 ಕ್ರಾಸ್ ಬೆಲ್ಟ್ 2 ಇಂಚ್ ಮೈನಸ್ ಮಾಡಿದಾಗ 9 ಇಂಚಿಗೆ ಪ್ಲಸ್ ಸ್ಟಿಚಿಂಗ್ ಮಾರ್ಜಿನ್ ಇಟ್ಕೊಂಡು 10 ಇಂಚಿಗೆ ಮಾರ್ಕ್ ಹಾಕೋತಾ ಇದ್ದೀನಿ. ಆಮೇಲೆ ಇಲ್ಲೊಂದು ಸ್ವಲ್ಪ ಶೇಪ್ನ ತಗೋತೀನಿ. ಸೊ ಇವಾಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಇದಾದಮೇಲೆ ನೆಕ್ಕು, ಇಲ್ಲಿ ಓಪನ್. ಸೊ ಫ್ರಂಟ್ ಪಾರ್ಟ್ ಕೂಡ ಕಟಿಂಗ್ ಆಯಿತು. ಇವಾಗ ಕ್ರಾಸ್ ಬೆಲ್ಟು ಇದೇನಿದೆಯಲ್ವ ಇದಕ್ಕೇ ಇಲ್ಲಿ 3 ಇಂಚು, ಸಾರಿ 2.5 ಇಂಚು, 2.5 ಮೇಲೆ 2.25 ಇಂಚು, ಹಾಗೆ ಇಲ್ಲಿ 3.25 ಇಂಚು ಹಾಕಿ ಕಟ್ ಮಾಡ್ಕೊತೀನಿ. ಸೊ ನೋಡಿ ಕಟಿಂಗ್ ಆಯಿತು. ಸ್ವಲ್ಪ ದೊಡ್ಡದು ಅನಿಸ್ತಿದೆ, ಇನ್ನೊಂದು ಸ್ವಲ್ಪ ಕಟ್ ಮಾಡ್ಕೊತೀನಿ. ಓಕೆ, ಇವಾಗ ಪರ್ಫೆಕ್ಟ್ ಆಗಿದೆ. ಸೊ ಕ್ರಾಸ್ ಬೆಲ್ಟ್ ಕೂಡ ಕಟಿಂಗ್ ಆಯಿತು. ಇಲ್ಲಿ ಹುಕ್ ಪಟ್ಟಿ ಹಾಗೆ ಕಾಸ್ ಪಟ್ಟಿಗೆ 2 ಪಟ್ಟಿನ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ರೆಡಿ ಆಯಿತು. ಇವಾಗ ಸ್ಲೀವ್ಸು ಕಟಿಂಗ್ ಮಾಡಬೇಕು. ಸೊ ನೋಡಿ ಸ್ಲೀವ್ಸಿಗೆ
ಈ ರೀತಿ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಸ್ಲೀವ್ಸ್ ಲೆಂತ್ ಬಂದು 3.5 ಇದೆ, ಪ್ಲಸ್ 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಟ್ಕೊಂಡು 4.5 ಹಾಕ್ತಾಯಿದ್ದೀನಿ. ಹಾಗೆ ಕೆಳಗಡೆ ಇಲ್ಲಿ 4.5 ಮಾರ್ಕ್ ಹಾಕಿ ಇಲ್ಲಿ 2 ಇಂಚು ಮಾರ್ಕ್ ಹಾಕ್ಕೊಂಡು ಇದನ್ನು ಈ ರೀತಿ ಕ್ರಾಸಲ್ಲಿ ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಶೇಪ್ನ ತಗೋಬೇಕು. ಈ ರೀತಿ ಸೊ ನೋಡಿ, ಸ್ಲೀವ್ಸ್ ಕೂಡ ರೆಡಿ ಆಯಿತು. ಇವಾಗ ಇದನ್ನೇ ಇಟ್ಟು ನಾವು ಲೈನಿಂಗ್ ಮೇಲೆ ಕಟ್ ಮೇನ್ ಕ್ಲಾತ್ ಮೇಲೆ ಕಟ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಇನ್ನೇನಿಲ್ಲ, ಅವ್ರದ್ದು ಕ್ಲೋತ್ ನೋಡಿ ಯಾವುದು ಇದೆ, ಬಟ್ ಅವ್ರ ಲೈನಿಂಗ್ ಯಾವುದು ಕೊಟ್ಟಿದ್ದಾರೆ ನೋಡಿ. ಸ್ಯಾರಿ ಬಂದು ಈ ರೀತಿ, ಲೈನಿಂಗ್ ಬಂದು ಬ್ಲ್ಯಾಕ್ ಕೊಟ್ಟಿದ್ದಾರೆ. ಸೊ ನಮ್ಮ ಕಡೆ ಹಳ್ಳಿಲೆಲ್ಲ ಇದೇ ರೀತಿನೇ, ಏನು ಮಾಡೋಕ್ಕಾಗೋದಿಲ್ಲ. ಕಸ್ಟಮರ್ ಏನು ಕೊಡ್ತಾರೋ ಅದನ್ನು ಹೊಲಿಬೇಕು ಅಷ್ಟೇ. ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಚೆನ್ನಾಗಿರೋವಂಥ ಸ್ಯಾರಿ ಬ್ಲೌಸ್ ಇದೆ, ಬಟ್ ಲೈನಿಂಗ್ ನೋಡಿದ್ರೆ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಏನು ಮಾಡೋಕ್ಕಾಗತ್ತಲ್ವಾ? ಸೊ ಅವ್ರು ಕೊಟ್ಟಂಗೆ ಸ್ಟಿಚ್ ಮಾಡ್ಕೋಬೇಕು ಅಷ್ಟೆ. ನೋಡಿ, ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿ ಹಾಕ್ಕೊಂಡು ಲೈನಿಂಗ್ ಏನಿರುತ್ತೆ ಕಟ್ ಮಾಡಿದಂಥದ್ದು ಅದನ್ನು ಇದ್ರ ಮೇಲಿಟ್ಟು ಕಟ್ ಮಾಡ್ಕೊಳ್ಳೋದಷ್ಟೇ, ಮತ್ತೊಂದೇನೂ ಇಲ್ಲ ಇದರಲ್ಲಿ ಕೆಲಸ. ನಾವು ಲೈನಿಂಗಲ್ಲಿ ಮಾರ್ಕ್ ಹಾಕಿರ್ತೀವಲ್ವ, ಸೊ ಮೇನ್ ಕ್ಲಾತಲ್ಲಿ ಏನು ಮಾರ್ಕ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಮೇನ್ ಕ್ಲಾತ್ನ ಒಂದು ಅರ್ಧ ಕಾಲು ಇಂಚು ಎಕ್ಸ್ಟ್ರಾನೇ ಇರೋ ಹಾಗೆ ಕಟ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಆಯಿತು, ಫ್ರಂಟ್ ಸೈಡ್ ಮಾಡೋಣ. ಸೊ ನೋಡಿ, ಈ ರೀತಿ ನಮ್ಮದು ಫ್ರಂಟ್ ಪಾರ್ಟ್ ಕೂಡ ಕಟಿಂಗ್ ಆಯಿತು. ಇವಾಗ ಕ್ರಾಸ್ ಬೆಲ್ಟು. ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟೈಲರಿಂಗ್ ಬಗ್ಗೆ ಪ್ರತಿಯೊಂದು ವೀಡಿಯೋಸು ಹಾಕ್ತಾಯಿರ್ತೀನಿ. ಇದರಲ್ಲಿ ಯಾಕೆ ಇಷ್ಟು ಸ್ಪೀಡ್ ಹೇಳ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಈ ಬ್ಲೌಸ್ ಇನ್ನೊಂದು ಅರ್ಧ ಗಂಟೇಲಿ ತೊಗೊಂಡು ಹೋಗೋಕ್ಕೆ ಬರ್ತಾರೆ. ನನಗೆ ನೆನಪಿರಲಿಲ್ಲ ಇದು ಬ್ಲೌಸು ಕೊಡ್ತೀನಿ ಅಂದಿದ್ದೆ. ಬೆಳಗ್ಗೆ ಬಂದಿದ್ದರು, ಊರಿಗೆ ಹೊರಟಿದ್ದೀವಿ, ನನಗೆ ಸಂಜೆ ಬರ್ತೀನಿ ಹೊಲ್ದಿಡಿ ಅಂದಿದ್ದರು. ಹ್ಞೂ ಅಂದಿದ್ದೆ, ನನಗೆ ಅದು ನೆನಪೇ ಇಲ್ಲ ಕೆಲಸದಲ್ಲಿ. ಹಾಗೆ ಇವತ್ತು ಸ್ಯಾಟರ್ಡೆ ಅಲ್ವಾ, ಮಕ್ಕಳು ಮನೇಲಿರ್ತಾರೆ. ಸೊ ಅವ್ರ ಗದ್ದಲದಲ್ಲಿ ಮರ್ತೇ ಬಿಟ್ಟೆ. ಇವಾಗ ನೆನಪಾಯ್ತು ಅವ್ರು ಹೇಳಿ ಹೋಗಿದ್ದು. ಸೊ ಅದಕ್ಕೆ ಸೊ ಅರ್ಧ ಗಂಟೇಲಿ ಅವ್ರಿಗೆ ಕಟ್ ಮಾಡಿ ಸ್ಟಿಚ್ ಮಾಡಿಕೊಡ್ಬೇಕು. ಹಾಗೆ ನೆಕ್ಸ್ಟು ನಾಳೆಗೆ ಹಾಕೋಕ್ಕೆ ವಿಡಿಯೋ ಕೂಡ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಸ್ಪೀಡ್ ಆಗುತ್ತೆ, ಆದರೆ ಆಗಲಿ ಅಂತ ಈ ಒಂದು ವಿಡಿಯೋನ ಮಾಡಿಕೊಂಡೆ. ನಿಮಗೆ ಇದರಲ್ಲಿ ಲೈನಿಂಗ್ ಬ್ಲೌಸನ್ನ ಇನ್ನೂ ಸ್ವಲ್ಪ ನಿಧಾನವಾಗಿ ನಿಮ್ಗೆ ಅರ್ಥ ಆಗೋ ರೀತಿಲಿ ಗೊತ್ತಾಗೋ ಹಾಗೆ ವಿಡಿಯೋ ಮಾಡಿ ಅಂತಂದರೆ ನನ್ನ ಹಿಂದಿನ ವೀಡಿಯೋಸ್ಗಳಲ್ಲಿ ತುಂಬ ಇದ್ದಾವೆ ಲೈನಿಂಗ್ ಬ್ಲೌಸ್ ಕಟಿಂಗ್ ಮಾಡಿರುವಂಥದ್ದು. ಒಂದು ಸಲ ಹೋಗಿ ನನ್ನ ಚಾನಲ್ಗೆ ವಿಸಿಟ್ ಕೊಡಿ, ಅಲ್ಲಿ ತುಂಬಾ ನೀಟಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಿ. ಒಂದು ಸಲ ಚೆಕ್ ಮಾಡಿ, ಓಕೆನಾ? ನೋಡಿ, ಕೇವಲ 10 ನಿಮಿಷದಲ್ಲಿ ಲೈನಿಂಗ್ ಬ್ಲೌಸ್ನ ಕಟ್ ಮಾಡೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ.
ಸೊ ನೋಡಿದ್ರಲ್ವ ಹೇಗೆ ಅನಿಸ್ತು ಹೇಗಿಲ್ಲ. ಕೇವಲ 10 ನಿಮಿಷದಲ್ಲಿ ನಿಮಗೆ ನಾನು ಬ್ಲೌಸ್ನ ಕಟಿಂಗ್ನ ಮಾಡಿದೆ ನೋಡಿ. ಓಕೆನಾ, ನೀವು ಟೈಮರ್ ಬೇಕಾದರೆ ನೋಡ್ಬೋದು. ನನ್ನ ವಿಡಿಯೋ ಟೈಮ್ ಕೂಡ 10 ನಿಮಿಷದಲ್ಲಿದೆ. ಎಕ್ಸ್ಟ್ರಾ ಪಾಯಿಂಟ್ ಏನಾಗಿದೆ, ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಲ್ಲ ಮಾತಾಡಿದ್ದೇ ಆಗಿದೆ. ಸೊ ನನ್ನ ವಿಡಿಯೋ ಒಟ್ಟು 10 ನಿಮಿಷದಲ್ಲಿ ನಾನು ನಿಮಗೆ ಲೈನಿಂಗ್ ಬ್ಲೌಸು ಕಟ್ಟಿಂಗ್ನ ತೋರಿಸಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.